ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವ್ಯಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪ್ರೀತಿಯ ಅಪ್ಪು ಸರ್ ಬಗ್ಗೆ ಒಂದು ಮಾಹಿತಿ ಇದೆ, ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಹಿಂದೆ ಅಪ್ಪು ಸರ್ ಕನ್ನಡದ ಕೋಟ್ಯಾಧಿಪತಿ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ದರು. ಇದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಈ ಶೋ ಬಗ್ಗೆ ಇವಾಗಕ್ಕೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಮಾಹಿತಿ ಇರದೆ ಈ ಶೋ ಬಗ್ಗೆ ಸ್ನೇಹಿತರೆ ಈ ಶೋ ಆಡಲು ಸೆಲೆಕ್ಟ್ ಆದವರ ಬಗ್ಗೆ ಒಂದು ಪರಿಚಯದ ವಿಡಿಯೋ ಅಂತ ಈ ವಿಡಿಯೋ ಪ್ಲೇ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆ ವಿಡಿಯೋದಲ್ಲಿ ಅವರ ಊರು, ಅವರ ಹೆಸರು, ಅವ್ರೇನು ಕೆಲಸ ಮಾಡ್ತಾರ, ಅದರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಹೇಳಿಕೊಂಡಿರುತ್ತಾರೆ. ಆ ವಿಡಿಯೋದಲ್ಲಿ ಅಪ್ಪು ಸರ್ ಕೆಲ ಬಡ ಕುಟುಂಬಗಳನ್ನು ಆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರುತ್ತಾರೆ. ಈ ಶೋ ಮುಗಿದ ಮೇಲೆ ಎಷ್ಟೋ ಬಡ ಕುಟುಂಬಗಳಿಗೆ ಅಪ್ಪು ಸರ್ ಸಹಾಯ ಮಾಡಿದ್ದಾರೆ. ಈ ವಿಷಯವನ್ನು ಅವರು ಎಲ್ಲಿ ಹೇಳಿಕೊಂಡಿಲ್ಲ. ಹೀಗಾಗಿ ಅವರು ಎಷ್ಟೋ ಸಹಾಯಗಳು ಮಾಡಿದ್ರು ಕೂಡ ಹೊರಗಡೆ ಇನ್ನೂ ಕಂಡು ಬರೋದು ಬಹಳಷ್ಟು ಇದೆ ಸ್ನೇಹಿತರೆ. ಈ ಕುರಿತು ಕನ್ನಡದ ಕೋಟ್ಯಾಧಿಪತಿ ಆಡಲು ಹೋದ ಗುರುಪ್ರಸಾದ್ ಅವರೇ ಈ ಶೋನಲ್ಲಿ ಒಮ್ಮೆ ಅವರೇ ಖುದ್ದಾಗಿ ಈ ಶೋನಲ್ಲಿ ಹೇಳಿದ್ದರು. ಈ ಸಂಚಿಕೆ ಬಹಳಷ್ಟು ಜನರಿಗೆ ನೆನಪಿಲ್ಲ ಅನಿಸುತ್ತೆ ಸ್ನೇಹಿತರೆ. ಕೆಲವು ದಿನಗಳ ಹಿಂದೆ ಇವರನ್ನು ಇಂಟರ್ವ್ಯೂ ಮಾಡಿದ್ದರು. ಆ ಇಂಟರ್ವ್ಯೂಲಿ ಕೂಡ ಇವರು ಆ ಅಪ್ಪು ಸರ್ ಸಹಾಯ ಮಾಡಿದ್ದನ್ನು ಖುದ್ದಾಗಿ ತಾವೇ ಹೇಳಿಕೊಂಡಿದ್ದಾರೆ. ಹೀಗೆ ಬಹಳಷ್ಟು ಜನರಿಗೆ ನಮ್ಮ ಅಪ್ಪು ಸರ್ ಸಹಾಯ ಮಾಡಿದ್ದಾರೆ. ಅದನ್ನು ಕಂಡು ಬರಬೇಕಾಗಿದೆ ಅಷ್ಟೇ ಸ್ನೇಹಿತರೆ. ಇನ್ನು ಹೇಳ್ತಾ ಹೋದರೆ ಅವರ ಸಹಾಯ ಬಗ್ಗೆ ಒಂದು ವಿಡಿಯೋ ಅಲ್ಲ ಫ್ರೆಂಡ್ಸ್, ನೀವು ವಿಡಿಯೋ ಮಾಡಿದ್ರು ಕೂಡ ಸಾಲಲ್ಲ ಅನಿಸುತ್ತೆ. ಇವರು ನಮ್ಮೆಲ್ಲ ಬಿಟ್ಟು ಈಗ ಹತ್ತತ್ರ 3 ವರ್ಷ ಆಗಲು ಬಂದಿವೆ. ಆದರೂ ಕೂಡ ಇವರು ಕನ್ನಡಿಗರ ಮನದಲ್ಲಿ ಇನ್ನೂ ಕೂಡ ಸದಾ ಅಜರಾಮರವಾಗಿ ಇರ್ತಾರೆ. ಯಾಕಂದರೆ ಇವರು ಮಾಡಿದಂಥ ಒಳ್ಳೆಯ ಕೆಲಸಗಳು, ಇವರು ಮಾಡಿದಂಥ ಹೆಸರು ಎಂದಿಗೂ ಇವರ ಹೆಸರು ಕರ್ನಾಟಕದಲ್ಲಿ ಅಜರಾಮರವಾಗಿ ಇರುತ್ತೆ ಸ್ನೇಹಿತರೆ. ಮತ್ತು ಒಂದೇ ಒಂದು ಬಾರಿಗೂ ತನ್ನ ಅಭಿಮಾನಿಗಳು ತಲೆ ತಗ್ಗಿಸೋ ಕೆಲಸ ಮಾಡಿಲ್ಲ ಸ್ನೇಹಿತರೆ ನಮ್ಮ ಅಪ್ಪು ಸರ್. ಇವರ ಅಭಿಮಾನಿಯಾಗಿರುವ ನಾವೇ ಧನ್ಯರು ಸ್ನೇಹಿತರೆ. ಇವರ ಬಗ್ಗೆ ಮಾತಾಡಲು ಹೋದರೆ ತುಂಬ ವಿಷಯಗಳು ಇದೆ ಸ್ನೇಹಿತರೆ. ಇನ್ನು ಇದರ ಬಗ್ಗೆ ಮುಂದೆ ಏನಾದರೂ ಇವರು ಸಹಾಯ ಮಾಡಿದ ಅಪ್ಡೇಟ್ಗಳು ಬಂದರೆ ತಪ್ಪದೇ ಈ ನಮ್ಮ ಚಾನಲ್ನಲ್ಲಿ ತಿಳಿಸಿಕೊಡ್ತಾ ಇರ್ತೀವಿ. ಹಾಗೆ ನೀವು ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರೆ ತಪ್ಪದೇ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಜೈ ಅಪ್ಪು ಬಾಸ್ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.